ಎಲ್ಲರಿಗೂ ನಮಸ್ಕಾರ. ಅಂಗನವಾಡಿ ಕಾರ್ಯಕರ್ತರಿಗೆ 3 ತಿಂಗಳ ಗೌರವಧನ 15,000 ಬಿಡುಗಡೆ ಅಂತ ಹೇಳ್ತೇನೆ. ಆಶಾ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರವು ಆಶಾ ಕಾರ್ಯಕರ್ತರಿಗೆ ದೀಪಾವಳಿ ಹಬ್ಬದ ಒಂದು ಸಂದರ್ಭದಲ್ಲಿ ಸಂತಸದ ಒಂದು ಸುದ್ದಿಯೊಂದನ್ನು ಘೋಷಿಸಿದೆ. ಅಂದ್ರೆ 2025 ಮತ್ತು 26ನೇ ಆರ್ಥಿಕ ಸಾಲಿನಲ್ಲಿ ರಾಜ್ಯದ 41,000 ಆಶಾ ಕಾರ್ಯಕರ್ತರಿಗೆ ಮಾಸಿಕ ಗೌರವಧನವಾಗಿ ತಿಂಗಳಿಗೆ 5,000 ರೂಪಾಯಿಗಳಂತೆ ಒಟ್ಟು 246 ಕೋಟಿ ರೂಪಾಯಿಗಳನ್ನ ಮೀಸಲಿಡ್ತಾರೆ. ಈ ಅನುದಾನದ ಭಾಗವಾಗಿ ಅಕ್ಟೋಬರ್ನಿಂದ ಡಿಸೆಂಬರ್ 2025ರವರೆಗಿನ 3 ತಿಂಗಳ ತ್ರೈಮಾಸಿಕ ಗೌರವಧನಕ್ಕಾಗಿ 61.5 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈ ಆದೇಶವು ಒಂದು ಆಶಾ ಕಾರ್ಯಕರ್ತರಿಗೆ ಆರ್ಥಿಕ ನೆರವನ್ನು ಒದಗಿಸುವ ಜೊತೆಗೆ ಅವರ ಸಮರ್ಪಿತ ಸೇವೆಗೆ ಒಂದು ಮನ್ನಣೆ ನೀಡುವ ಸರ್ಕಾರ ಬದ್ಧತೆಯನ್ನು ತೋರುತ್ತದೆ. ಅಂದ್ರೆ ಇಲ್ಲಿ ಗೌರವಧನದ ವಿವರಗಳು ಮತ್ತು ಆರ್ಥಿಕ ವ್ಯವಸ್ಥೆ ಏನು ಅಂತ ನೋಡೋದಾದ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಲೆಕ್ಕ ಶೀರ್ಷಿಕೆ ಏನಿದೆ ಗೌರವಧನ ಅಡಿಯಲ್ಲಿ 2025 ಮತ್ತು 26ನೇ ಸಾಲಿನ 3ನೇ ತ್ರೈಮಾಸಿಕಕ್ಕೆ ಅಂದ್ರೆ ಅಕ್ಟೋಬರ್ನಿಂದ ಡಿಸೆಂಬರ್ ವರೆಗೆ 6,150 ಲಕ್ಷ ಅಂದ್ರೆ 61.5 ಕೋಟಿ ಓಕೆನಾ ಬಿಡುಗಡೆ ಮಾಡಲಾಗಿದೆ. ಈ ಅನುದಾನವನ್ನು ಕೇವಲ ಆಶಾ ಕಾರ್ಯಕರ್ತರ ಒಂದು ಗೌರವಧನ ಪಾವತಿಗೆ ಮಾತ್ರ ಬಳಸಬೇಕು ಅಂತ ಸರ್ಕಾರ ಒಂದು ಷರತ್ತು ವಿಧಿಸಿದೆ. ಈ ಮೊತ್ತವನ್ನು ನಿಯಮಿತವಾಗಿ ಖಜಾನೆಯ ಮೂಲಕ ವ್ಯವಹರಿಸಬೇಕು ಹಾಗೂ ಅನುದಾನದ ಬಳಕೆಯ ಬಗ್ಗೆ ನ್ಯಾಯಸಮ್ಮತ ವರದಿಯನ್ನು ಸರ್ಕಾರ ಸಲ್ಲಿಸಬೇಕೆಂದು ಆರೋಗ್ಯ ಇಲಾಖೆಯ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಅವರು ತಿಳಿಸಿದ್ದಾರೆ. ಇನ್ನು ಈ ಕ್ರಮವು ಆರ್ಥಿಕ ಶಿಸ್ತನ್ನು ಕಾಪಾಡುವ ಜೊತೆಗೆ ಪಾರದರ್ಶಕತೆಯನ್ನು ಖಾತರಿಪಡಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಶಾ ಕಾರ್ಯಕರ್ತೆಯರ ಪಾತ್ರ ಮತ್ತು ಆಯ್ಕೆಯ ಪ್ರಕ್ರಿಯೆ ಹೇಗೆ ಅಂತ ಅಂದ್ರೆ, ಆಶಾ ಕಾರ್ಯಕರ್ತೆಯರು ಒಂದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಈ ಪ್ರಮುಖ ಭಾಗವಾಗಿದ್ದಾರೆ. ಇವರು ಸ್ಥಳೀಯ ಸಮುದಾಯದಿಂದ ಆಯ್ಕೆಯಾದ ಒಂದು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆಯರಾಗಿದ್ದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳ ಸುಧಾರಣೆಗೆ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಆಶಾ ಕಾರ್ಯಕರ್ತೆಯರನ್ನು ಸಮುದಾಯದಿಂದ ಗುರುತಿಸಿ ಸ್ಥಳೀಯ ಅಗತ್ಯಗಳಿಗೆ ತಕ್ಕಂತೆ ಆಯ್ಕೆ ಮಾಡ್ತಾರೆ. ಇನ್ನು ಇವರ ವ್ಯಾಪ್ತಿ ಮತ್ತು ಕೊಡುಗೆ ಏನು ಅಂತ ನೋಡೋದಾದ್ರೆ, ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿ ಅವರು ನಿಂತಿದ್ದಾರೆ. ಇವರು ಆರೋಗ್ಯ ಶಿಕ್ಷಣ, ಗರ್ಭಿಣಿಯರ ಆರೈಕೆ, ಮಕ್ಕಳ ಲಸಿಕೆ ಕಾರ್ಯಕ್ರಮ, ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಿಕೆ ಮತ್ತು ಸಮುದಾಯದ ಆರೋಗ್ಯ ಅರಿವು ಮೂಡಿಸುವ ಒಂದು ಕೆಲಸಗಳಲ್ಲಿ ತೊಡಗಿರ್ತಾರೆ. ಇವರ ಕಾರ್ಯವು ಕೇವಲ ಆರೋಗ್ಯ ಕೇಂದ್ರಗಳಿಗೆ ಸೀಮಿತವಾಗಿಲ್ಲ, ಬದಲಿಗೆ ಗ್ರಾಮೀಣ ಮತ್ತು ಸ್ಥಳೀಯ ಮಟ್ಟದಲ್ಲಿ ಆರೋಗ್ಯ ಸೇವೆಗಳನ್ನು ಒಂದು ಜನರ ಬಾಗಿಲಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ಕೂಡ ವಹಿಸ್ತಾರೆ. ಇನ್ನು ಏನಂದ್ರೆ, ಈ ಗರ್ಭಿಣಿಯರಿಗೆ ಸಮಯಕ್ಕೆ ಸರಿಯಾಗಿ ಆರೈಕೆ, ಲಸಿಕೆಗಳ ಬಗ್ಗೆ ಜಾಗೃತಿ ಮತ್ತು ಆರೋಗ್ಯ ಕೇಂದ್ರಗಳಿಗೆ ಜನರನ್ನು ಸಂಪರ್ಕಿಸುವ ಕೆಲಸವನ್ನು ಇವರು ಮಾಡ್ತಾರೆ ಅಂತ ಈ ಒಂದು ತಿಳಿಸಿದೆ. ಇನ್ನು ಆಶಾ ಕಾರ್ಯಕರ್ತರಿಗೆ ಸರ್ಕಾರ ಬೆಂಬಲ ಕೊಟ್ಟಿದ್ದಾರೆ. ಏನಂದ್ರೆ, ರಾಜ್ಯ ಸರ್ಕಾರ ಈ ಇತ್ತೀಚಿನ ಆದೇಶವು ಆಶಾ ಕಾರ್ಯಕರ್ತರಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಜೊತೆಗೆ ಅವರ ಸೇವೆಯನ್ನು ಗೌರವಿಸುವ ಒಂದು ಪ್ರಯತ್ನವಾಗಿದೆ. ಗೌರವಧನದ ಜೊತೆಗೆ ಆಶಾ ಕಾರ್ಯಕರ್ತರಿಗೆ ತರಬೇತಿ, ಆರೋಗ್ಯ ಉಪಕರಣಗಳು ಮತ್ತು ಇತರೆ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಸರ್ಕಾರ ಇವರ ಒಂದು ಕಾರ್ಯಕ್ಷಮತೆಯನ್ನು ಇನ್ನಷ್ಟು ಹೆಚ್ಚಿಸಿ ಒಂದು ಯೋಜನೆಗಳನ್ನು ರೂಪಿಸುತ್ತದೆ. ಈ ಕಾರ್ಯಕರ್ತೆಯರ ಕೊಡುಗೆಯಿಂದಾಗಿ ಒಂದು ಗ್ರಾಮೀಣ ಭಾಗಗಳಲ್ಲಿ ಆರೋಗ್ಯ ಸೂಚಕಗಳಾದ ಮಾತೃ ಮರಣ ಪ್ರಮಾಣ, ಶಿಶು ಮರಣ ಪ್ರಮಾಣ ಮತ್ತು ಸಾಂಕ್ರಾಮಿಕ ರೋಗಗಳ ನಿಯಂತ್ರಣದಲ್ಲಿ ಗಮನಾರ್ಹ ಒಂದು ಸುಧಾರಣೆ ಕಂಡುಬಂದಿದೆ ಅಂತ ತಿಳಿಸಿದ್ದಾರೆ. ಇನ್ನು ಭವಿಷ್ಯ ಯೋಜನೆಗಳು ಮತ್ತು ಆಶಾ ಕಾರ್ಯಕರ್ತರ ಮಹತ್ವ ಏನಂದ್ರೆ, ಈ ಆಶಾ ಕಾರ್ಯಕರ್ತರ ಕಾರ್ಯವು ಭವಿಷ್ಯದಲ್ಲಿ ಇನ್ನಷ್ಟು ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರವು ಒಂದು ಈ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ ಬಳಸಿಕೊಂಡು ಆಶಾ ಕಾರ್ಯಕರ್ತರಿಗೆ ಆಧುನಿಕ ತರಬೇತಿ, ಉಪಕರಣಗಳನ್ನು ಒದಗಿಸುವ ಯೋಜನೆ ಪರಿಗಣಿಸುತ್ತೆ ಅಂತ ಹೇಳಲಾಗ್ತಿದೆ. ಇದರಿಂದ ಇವರ ಕಾರ್ಯವು ಇನ್ನಷ್ಟು ಪರಿಣಾಮಕಾರಿಯಾಗಿರುತ್ತೆ. ಆಶಾ ಕಾರ್ಯಕರ್ತರು ಕೇವಲ ಆರೋಗ್ಯ ಸೇವಕರಾಗಿ ಮಾತ್ರ ಅಲ್ಲ, ಸಾಮಾಜಿಕ ಬದಲಾವಣೆ ಏಜೆಂಟ್ಗಳಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಾರೆ ಅಂತ ಇವರ ಕಾರ್ಯದ ಮೂಲಕ ಗ್ರಾಮೀಣ ಭಾರತದ ಆರೋಗ್ಯ ವ್ಯವಸ್ಥೆ ದೃಢವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಈ ಆಶಾ ಕಾರ್ಯಕರ್ತರಿಗೆ 5,000 ಅಂದ್ರೆ ಒಟ್ಟಾರೆ 15,000 ಹಣ ಬಿಡುಗಡೆಯಾಗಿದೆ ಸರ್ಕಾರದಿಂದ. ಓಕೆನಾ. ಸೊ ಇದು ಒಂದು ಆಶಾ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಒಟ್ಟಾರೆ ಸರ್ಕಾರದ ಒಂದು ಬೊಕ್ಕಸದಿಂದ 61.5 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಇದು ಒಂದು ಒಳ್ಳೆ ರೀತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೋ ಒಂದು ಸ್ಕೀಮ್ಗಳನ್ನು ಕೊಡೋದಕ್ಕಿಂತ ಇವರು ಇದಕ್ಕೆ ಶ್ರಮಿಸಿರ್ತಾರೆ. ಸೊ ಒಂದು ಗರ್ಭಿಣಿಯರಿಗಾಗಿರ್ಬೋದು ಅಥವಾ ಮಕ್ಕಳ ಒಂದು ಸಜೆಷನ್ ಕೊಟ್ಟಿರ್ತಾರೆ, ಹಳ್ಳಿಗೆ ತಿರುಗಾಡಿರ್ತಾರೆ. ಸೊ ಇದು ಒಂದು ಒಳ್ಳೆಯದು ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಒಟ್ಟಾರೆ ಇದು ಆಶಾ ಕಾರ್ಯಕರ್ತರಿಗೆ ಒಂದು ಗುಡ್ ನ್ಯೂಸ್ ಆಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.